ಕೊಲೆಯಾದ ರೇಣುಕಾಸ್ವಾಮಿ ಮನೆಗೆ ಸಚಿವರು ಭೇಟಿ ನೀಡುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಭೇಟಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಸಚಿವ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ನೀಡಿದ ಸಚಿವ ಡಿ ಸುಧಾಕರ್. ಸಿಎಂ ಪರ ಕುಟುಂಬ ಸದಸ್ಯರ ಭೇಟಿ ಮಾಡಿದ ಸುಧಾಕರ್. ಕೊಲೆಯಾದ ರೇಣುಕಾಸ್ವಾಮಿ ಮನೆಗೆ ಅಲ್ಲಿನ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಕ್ಕಿ ಅವರು ಭೇಟಿ ನೀಡಿದ್ರು, ಫಿಲ್ಮ್ ಚೇಂಬರ್ನವರು ಭೇಟಿ ನೀಡಿದ್ರು, ಅನೇಕರು ಭೇಟಿ ನೀಡ್ತಾ ಇದ್ದಾರೆ. ಈಗ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಭೇಟಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಡಿ ಸುಧಾಕರ್. 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ನೀಡಿದ ಸಚಿವ ಡಿ ಸುಧಾಕರ್. ಸಿಎಂ ಪರ ಕುಟುಂಬ ಸದಸ್ಯರ ಭೇಟಿ ಮಾಡಿದ್ದಾರೆ ಡಿ ಸುಧಾಕರ್ ಅಂತ ಹೇಳಲಾಗ್ತಾ ಇದೆ. ಅವರನ್ನ ಸಾಂತ್ವನ ಹೇಳುವ ಕೆಲಸವನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದೇನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ. ಸರ್, ಅವರು ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರಿ ನೌಕರಿ ಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾರೆ. ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅವರಿಗೆ 100ಕ್ಕೆ 100ರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ. ಸಿಎಂ ಏನಾದರೂ ವಿಸಿಟ್ ಮಾಡ್ತಾರೆ ಸರ್? ಸಿಎಂ ಅವರು ನನ್ನ ಕಳಿಸಿದ್ದಾರೆ. ಓಕೆ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ. ಈ ಕಡೆ ಸಮಯ ಬಿದ್ದಾಗ ಖಂಡಿತವಾಗಿ ಅವರು ಬಂದು ರೇಣುಕಾಸ್ವಾಮಿ ಅವರ ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದೇನೆ. ಅವರಿಗೆ ಸರ್ಕಾರದ ಪರವಾಗಿ ಧೈರ್ಯವನ್ನು ಕೊಟ್ಟಿದ್ದೇನೆ ಮತ್ತು ತನಿಖೆ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಹೇಳಿ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಇವತ್ತು ಮಾಡಿದ್ದೇನೆ. ಸರ್, ಅವರು ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರಿ ನೌಕರಿ ಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾರೆ. ಖಂಡಿತವಾಗಿಯೂ ಇದ್ರ ಬಗ್ಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಿ ಅವರಿಗೆ 100ಕ್ಕೆ 100ರಷ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಮಧ್ಯಾಹ್ನ ಸನ್ಮಾನ್ಯ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ. ಅವರ ಜೊತೆಗೂ ಬಂದು ಭೇಟಿ ಕೊಡ್ತೇವೆ. ಸಿಎಂ ಏನಾದರೂ ವಿಸಿಟ್ ಮಾಡ್ತಾರೆ ಸರ್? ಸಿಎಂ ಅವರು ನನ್ನ ಕಳಿಸಿದ್ದಾರೆ. ಓಕೆ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕಳಿಸಿದ್ದಾರೆ. ಈ ಕಡೆ ಸಮಯ ಬಿದ್ದಾಗ ಖಂಡಿತವಾಗಿ ಅವರು ಬಂದು